ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತುಷಾರ್ ದೇಶಪಾಂಡೆ ಬೆಂಕಿ ಬೌಲಿಂಗ್. ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ರೋಚಕ ಜಯ. ವರ್ಕೌಟ್ ಆಗೇ ಬಿಡ್ತು. ರಿಯಾನ್ ಪರಾಗ್ ಅವರ ಮಾಸ್ಟರ್ ಪ್ಲ್ಯಾನ್ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಿನ್ನೆ ನಡೆದಂಥ ಗುಜರಾತ್ ಟೈಟನ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಂಡದ ನಡುವೆ ನಡೆದಂಥ ರೋಚಕ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ಟೈಟನ್ಸ್ ತಂಡವನ್ನು 6 ರನ್ಗಳಿಂದ ರೋಚಕವಾಗಿ ಸೋಲಿಸಿ ಇದೀಗ IPL ಟೂರ್ನಮೆಂಟ್ನ ಅಂಕಪಟ್ಟಿಯಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಇದೀಗ ನಂಬರ್ 1 ಪಟ್ಟವನ್ನು ಪಡ್ಕೊಂಡಿದೆ. ಇನ್ನು ನಿನ್ನೆಯ ಮ್ಯಾಚ್ನ ಬಗ್ಗೆ, ಸ್ಕೋರ್ನ ಬಗ್ಗೆ, ಬ್ಯಾಟ್ಸ್ಮನ್ಗಳ ಬಗ್ಗೆ ಮತ್ತು ಬೌಲಿಂಗ್ ಬಗ್ಗೆ ಮಾತನಾಡ್ತಾ ಹೋದರೆ, ಮೊದಲು ಟಾಸ್ ವಿನ್ ಆದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಟಗಾರರಾದಂಥ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ಪವರ್ ಪ್ಲೇನಲ್ಲಿ 6 ಓವರ್ನಲ್ಲಿ 70ಕ್ಕೂ ಹೆಚ್ಚು ರನ್ನನ್ನು ಸಿಡಿಸಿ ಒಂದೊಳ್ಳೆ ಓಪನಿಂಗನ್ನು ಕೊಟ್ಟರು. ಸೂರ್ಯವಂಶಿ ಅವರು 18 ಬಾಲ್ನಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ ನೆರವಿನಿಂದ 31 ರನ್ಗಳ ಕಾಣಿಕೆಯನ್ನು ನೀಡಿದರೆ, ಯಶಸ್ವಿ ಜೈಸ್ವಾಲ್ ಅವರು 36 ಎಸೆತದಲ್ಲಿ 4 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 55 ರನ್ನನ್ನು ಹೊಡೆದರು. ಅದಾದ ನಂತರ ಬಂದಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ್ ಜುರೆಲ್ ಕೂಡ 42 ಎಸೆತದಲ್ಲಿ 5 ಭರ್ಜರಿಯಾದಂಥ ಬೌಂಡ್ರಿ ಮತ್ತು 5 ಭರ್ಜರಿಯಾದಂಥ ಸಿಕ್ಸರ್ಗಳ ನೆರವಿನಿಂದ ವೈಯಕ್ತಿಕವಾಗಿ IPLನವರ ವೈಯಕ್ತಿಕ ಹೈಯೆಸ್ಟ್ ಸ್ಕೋರನ್ನು ತಲುಪಿದ್ರು. ಅಂದರೆ 75 ರನ್ಗಳ ಕಾಣಿಕೆಯನ್ನು ನೀಡಿದ್ರು. ಅದಾದ ನಂತರ ಬಂದಂಥ ರಿಯಾನ್ ಪರಾಗ್ ಕ್ಯಾಪ್ಟನ್ ಅಷ್ಟೇನು ಉತ್ತಮವಾಗಿ ಆಡಲಿಲ್ಲ. ಅವರು ಕೇವಲ 8 ರನ್ನನ್ನು ಮಾತ್ರ ಮಾಡಿದರು. ಜೊತೆಗೆ ಹಿಟ್ಮ್ಯಾರ್ ಕೂಡ, ಅಂದರೆ ಸಿಮ್ರನ್ ಹಿಟ್ಮ್ಯಾರ್ ಕೂಡ 8 ಎಸೆತದಲ್ಲಿ 1 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳ ನೆರವಿನಿಂದ 18 ರನ್ ಚಚ್ಚಿ ಬರೋಬ್ಬರಿ 210 ರನ್ ಮಾಡಿ 211 ರನ್ಗಳ ಬೃಹತ್ ಟಾರ್ಗೆಟನ್ನು ಗುಜರಾತ್ ಟೈಟನ್ಸ್ಗೆ ಕೊಡ್ತು. ಒಂದು ಒಳ್ಳೆಯ ಸ್ಕೋರ್ ಆಗಿತ್ತು. ಯಾಕಂದರೆ ವಿಶ್ವದ ಅತ್ಯಂತ ದೊಡ್ಡ ಮೈದಾನವಾದಂಥ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ 210 ರನ್ ನಿಜಕ್ಕೂ ಒಳ್ಳೆಯ ಟಾರ್ಗೆಟ್ ಆಗಿತ್ತು. ಇನ್ನು ಗುಜರಾತ್ ಟೈಟನ್ಸ್ನ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ರನ್ನನ್ನು ಕೊಟ್ಟರು. ಯಾರು ಕೂಡ ಎಕಾನಮಿಯಲ್ಲಿ ಬೆಸ್ಟ್ ಆಗಲಿಲ್ಲ. ಮೊಹಮ್ಮದ್ ಸಿರಾಜ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 48 ರನ್ನನ್ನು ನೀಡಿ 1 ವಿಕೆಟನ್ನು ಕಬಳಿಸಿದರು. ಕಿಕ್ಕಿಸೋ ರಬಡ 4 ಓವರನ್ನು ಮಾಡಿ 42 ರನ್ನನ್ನು ನೀಡಿ 2 ಉತ್ತಮವಾದಂಥ ವಿಕೆಟನ್ನು ಪಡ್ಕೊಂಡ್ರು. ಅಶೋಕ್ ಶರ್ಮಾ 4 ಓವರ್ ಬೌಲಿಂಗ್ ಮಾಡಿ 37 ರನ್ ನೀಡಿ 1 ವಿಕೆಟನ್ನು ಪಡ್ಕೊಂಡ್ರು. ಪ್ರಸಿದ್ಧ ಕೃಷ್ಣ 4 ಓವರನ್ನು ಮಾಡಿ 43 ರನ್ ನೀಡಿ 1 ವಿಕೆಟನ್ನು ಕಬಳಿಸಿದರು. ರಶೀದ್ ಖಾನ್ ಕ್ಯಾಪ್ಟನ್ 4 ಓವರನ್ನು ಮಾಡಿ 39 ರನ್ ನೀಡಿ 1 ವಿಕೆಟನ್ನು ಪಡ್ಕೊಂಡ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಎದುರಾಳಿ ಗುಜರಾತ್ ಟೈಟನ್ಸ್ ತಂಡಕ್ಕೆ 211 ರನ್ಗಳ ಒಂದು ದೊಡ್ಡದಂಥ ಬೃಹತ್ ಮೊತ್ತವನ್ನು ಅಥವಾ ಸವಾಲಿನ ಮೊತ್ತವನ್ನು ಎದುರಿಗೆ ಕೊಡ್ತು. ಇನ್ನು ಆ ಸವಾಲಿನ ಮೊತ್ತವನ್ನು ಬೆನ್ನಟ್ಟುವಲ್ಲಿ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ತಂಡ ಕೂಡ ಒಂದೊಳ್ಳೆಯ ಓಪನಿಂಗನ್ನು ಪಡ್ಕೊಳ್ತು. ಅದರಲ್ಲೂ ಓಪನರ್ಗಳಾದಂಥ ಸಾಯಿ ಸುದರ್ಶನ್ ಮತ್ತು ಕುಮಾರ್ ಕುಶರ್ಗ ಕೂಡ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. 44 ಎಸೆತವನ್ನು ಎದುರಿಸಿದಂಥ ಸಾಯಿ ಸುದರ್ಶನ್ ಅವರು 9 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 73 ರನ್ನನ್ನು ಹೊಡೆದರು. ಇನ್ನು ಮತ್ತೊಬ್ಬ ಓಪನರ್ ಆದಂಥ ಕುಮಾರ್ ಕುಶರ್ಗ ಕೂಡ 14 ಬಾಲ್ನಲ್ಲಿ 3 ಬೌಂಡ್ರಿಗಳ ನೆರವಿನಿಂದ 18 ರನ್ನನ್ನು ಮಾಡಿದ್ರು. ಆಮೇಲೆ ಬಟ್ಲರ್ ಕೂಡ 26 ರನ್ನನ್ನು ಮಾಡಿದ್ರು. ಗ್ಲೇನ್ ಫಿಲಿಕ್ಸ್ ಮತ್ತೊಮ್ಮೆ ಫ್ಲಾಪ್ ಆದರು, 3 ರನ್ ಮಾತ್ರ ಮಾಡಿದರು. ವಾಷಿಂಗ್ಟನ್ ಸುಂದರ್ ಮತ್ತೊಮ್ಮೆ ವಿಫಲರಾದರು, ಕೇವಲ 4 ರನ್ಗೆ ಔಟ್ ಆದರು. ರಾಹುಲ್ ತೆವಾಟಿಯಾ ಮತ್ತೊಮ್ಮೆ ವಿಫಲರಾದರು, ಕೇವಲ 12 ರನ್ನನ್ನು ಮಾತ್ರ ಮಾಡಿದ್ರು. ಅದಾದ ನಂತರ ಜೊತೆಗೂಡಿದಂಥ ರಶೀದ್ ಖಾನ್ ಮತ್ತು ರಬಾಡ, ಈ ನಡುವೆ ಶಾರುಖ್ ಖಾನ್ ಕೂಡ ಕೇವಲ 11 ರನ್ ಮಾಡಿ 7 ವಿಕೆಟ್ಗೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಬಂದಂಥ ಕ್ಯಾಪ್ಟನ್ ರಶೀದ್ ಖಾನ್ ಮತ್ತು ವೇಗಿ ರಬಾಡ ಉತ್ತಮವಾಗಿ ಬ್ಯಾಟಿಂಗನ್ನು ಮಾಡಿ ಇನ್ನೇನು ಗೆದ್ದೇ ಬಿಡ್ತಾರೆ ಎನ್ನುವಂಥ ಹಂತಕ್ಕೆ ಹೋಯಿತು. ಯಾವ ಲೆವೆಲ್ಗಿತ್ತಂದರೆ ಕೊನೆಯ ಓವರ್ನಲ್ಲಿ 11 ರನ್ ಬೇಕಿತ್ತು. ಆ 11 ರನ್ನನ್ನು ಒಂದು 6 ಒಂದು 4 ಹೊಡೆದ್ರೆ ಮುಗಿಸೇ ಬಿಡ್ತಾರೆ. ಯಾಕಂದರೆ ಕಳೆದ ಓವರ್ನಲ್ಲಿ ರಬಾಡ ಅವರು ಭರ್ಜರಿ 6 ಹೊಡೆದಿದ್ರು. ಹೀಗಾಗಿ ಇನ್ನೇನು ಗೆದ್ದೇ ಬಿಡ್ತಾರೆ ಎನ್ನುವಂಥ ಹಂತದಲ್ಲಿ ಕೊನೆಯ ಓವರ್ನಲ್ಲಿ ಬೌಲಿಂಗ್ ಮಾಡಲಿಕ್ಕೆ ಬಂದಂಥ ತುಷಾರ್ ದೇಶಪಾಂಡೆ ಬೆಂಕಿ ಬೌಲಿಂಗ್ನಲ್ಲಿ 11 ರನ್ ಗಳಿಸಬೇಕಾಗಿದ್ದಂಥ ಗುಜರಾತ್ ಟೈಟನ್ಸ್ ತಂಡ ಕೇವಲ 4 ರನ್ನನ್ನು ಗಳಿಸುವಲ್ಲಿ ಮಾತ್ರ ಸಫಲವಾಯಿತು. ಹೀಗಾಗಿ ಕೇವಲ
ಕೇವಲ 6 ರನ್ಗಳ ಅಂತರದಿಂದ ಸೋಲೊಪ್ಪಿ ಸತತ 2ನೇ ಬಾರಿಗೆ ಸೋಲನ್ನು ಕಂಡು ಗುಜರಾತ್ ಟೈಟನ್ಸ್ ತಂಡ ಈ ಮುಖಾಂತರ ಕ್ಯಾಪ್ಟನ್ ಕಮ್ ಬೌಲರ್ ಆಗಿರುವಂಥ ರಶೀದ್ ಖಾನ್ ಅವರು 16 ಬಾಲನ್ನು ಎದುರಿಸಿ 3 ಬೌಂಡ್ರಿಗಳ ನೆರವಿನಿಂದ 24 ರನ್ ಸಿಡಿಸಿದರು. ಮತ್ತೊಂದು ಕಡೆ ಕೇವಲ 16 ಬಾಲ್ನಲ್ಲಿ 1 ಬೌಂಡ್ರಿ ಮತ್ತು 2 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ ರಬಾಡ ಕೂಡ 23 ರನ್ ಸಿಡಿಸಿ ಔಟ್ ಆಗದೆ ಉಳಿದ್ರು. ಆದರೂ ಕೂಡ ಇವರ ಹೋರಾಟ ಫಲಿಸಲಿಲ್ಲ. ಜೊತೆಗೆ ಈ ಇಬ್ಬರು ಕೂಡ ಒಂದು ರೋಚಕ ಆಟವನ್ನು ಆಡಿದ್ರು. 7 ವಿಕೆಟ್ ಕಳ್ಕೊಂಡ್ರು ಕೂಡ ಕೊನೆಯಲ್ಲಿ ಒಂದು 45ರಿಂದ 50 ರನ್ಗಳ ಒಂದು ಜೊತೆಯಾಟವನ್ನು ಮಾಡಿದ್ರು. ಗೆದ್ದೇ ಬಿಡುತ್ತೆ ಅನ್ನುವಂಥ ಹಂತದಲ್ಲಿ ರಿಯಾನ್ ಪರಾಗ್ ಕೂಡ ತುಷಾರ್ ದೇಶಪಾಂಡೆ ಎನ್ನುವಂಥ ಒಬ್ಬ ಬೆಂಕಿ ಬೌಲರ್ನ ಕೊನೆಯ ಓವರ್ನಲ್ಲಿ ಹಾಕಿಸಿ ಕೇವಲ 11 ರನ್ ಗಳಿಸಬೇಕಾಗಿದ್ದ ತಂಡಕ್ಕೆ ಕೇವಲ 4 ರನ್ನನ್ನು ಕೊಡುವಲ್ಲಿ ಮಾತ್ರ ಸಫಲರಾಗಿ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡ ಸತತ 2ನೇ ಗೆಲುವನ್ನು ದಾಖಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಹೀಗಾಗಿ ನಿನ್ನೆಯ ಪಂದ್ಯ ಒಂದು ರೋಚಕತೆಯಿಂದ ಕೂಡಿತ್ತು. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಯಾರು ಒಳ್ಳೆಯ ಬೌಲಿಂಗನ್ನು ಹಾಕಿದ್ರು ಎನ್ನುವುದನ್ನು ನೋಡ್ತಾ ಇದ್ರೆ ಜೋಫ್ರಾ ಆರ್ಚರ್ 4 ಓವರನ್ನು ಬೌಲಿಂಗ್ ಮಾಡಿ 38 ರನ್ನನ್ನು ನೀಡಿದರು, ಯಾವುದೇ ವಿಕೆಟನ್ನು ಪಡ್ಕೊಂಡಿಲ್ಲ. ಬರ್ಗರ್ 3 ಓವರನ್ನು ಮಾಡಿ 29 ರನ್ ನೀಡಿದ್ರು, 1 ವಿಕೆಟನ್ನು ಪಡ್ಕೊಂಡ್ರು. ಅಶೋಕ್ ಶರ್ಮಾ 3 ಓವರನ್ನು ಬೌಲಿಂಗ್ ಮಾಡಿ 34 ರನ್ ನೀಡಿದ್ರು, ವಿಕೆಟ್ ಪಡ್ಕೊಂಡಿರಲಿಲ್ಲ. ರವಿ ಬಿಷ್ಣಾಯ್ 4 ಓವರನ್ನು ಬೌಲಿಂಗ್ ಮಾಡಿ 41 ರನ್ನನ್ನು ಕೊಟ್ಟು 4 ಪ್ರಮುಖವಾದಂಥ ವಿಕೆಟನ್ನು ಪಡ್ಕೊಂಡ್ರು. ತುಷಾರ್ ದೇಶಪಾಂಡೆ 3 ಓವರನ್ನು ಮಾಡಿ 24 ರನ್ನನ್ನು ನೀಡಿ 1 ವಿಕೆಟನ್ನು ಪಡ್ಕೊಂಡ್ರು ಮತ್ತು ಒಂದು ಟರ್ನಿಂಗ್ ಪಾಯಿಂಟ್ ಆಗುವ ರೀತಿಯಲ್ಲಿ ಕೊನೆಯ ಓವರಲ್ಲಿ ಮ್ಯಾಚನ್ನು ಕೂಡ ಗೆಲ್ಲಿಸಿದ್ರು. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ಟೈಟನ್ಸ್ ತಂಡವನ್ನು ಕೇವಲ 6 ರನ್ಗಳಿಂದ ಸೋಲಿಸಿ ಇದೀಗ ಅಗ್ರ ಪಟ್ಟಕ್ಕೆ ಆಯ್ಕೆಯಾಗಿದೆ. ಅಂದರೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಇವತ್ತು ಕೂಡ RCB vs CSK ಮ್ಯಾಚ್ ಇದೆ. ಅದು ಬೆಂಗಳೂರಿನಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.